ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ UPSC ಅಂಡರ್ನಲ್ಲಿ ಖಾಲಿ ಇರ್ತಂಥ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ನ ಅಪ್ಲಿಕೇಶನ್ ಈಗಾಗಲೇ 28/5/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 17/6/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲೈ ಮಾಡಬೇಕಾದ್ರೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗಿರ್ತದೆ. ಬನ್ನಿ ಹಾಗಾದರೆ ಯಾವ ರೀತಿ ವೇಕೆನ್ಸಿ ಖಾಲಿದಾವೆ ಮತ್ತು ನಮಗೆ ಅಪ್ಲೈ ಮಾಡಬೇಕಂದ್ರೆ ಯಾವ ರೀತಿ ಕ್ವಾಲಿಫಿಕೇಷನನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ ವೇಕೆನ್ಸಿ ಯಾವ ರೀತಿ ಖಾಲಿ ಅದಾವೆ ಅಂತೇಳಿ ನೋಡೋಣ. ಈಗ ಮೊದಲೇ ಪೋಸ್ಟ ಇಂಡಿಯನ್ ಮಿಲಿಟ್ರಿ ಒಳಗೆ 100 ಹುದ್ದೆಗಳು ಖಾಲಿ ಇದ್ದು ಇದರಲ್ಲಿ 13 ಹುದ್ದೆಗಳು NCC ಸಿ ಸರ್ಟಿಫಿಕೇಟನ್ನು ಹೊಂದಿದ ಆರ್ಮಿ ವಿಂಗ್ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ. ಇನ್ನು ಎರಡನೇದಾಗಿ ನೋಡೋದಾದರೆ ಇಂಡಿಯನ್ ನೇವಲ್ ಅಕಾಡೆಮಿ ಒಳಗೆ 26 ವೇಕೆನ್ಸಿ ಖಾಲಿ ಇದ್ದು ಇದರಲ್ಲಿ ಕೂಡ NCC ಸಿ ಸರ್ಟಿಫಿಕೇಟನ್ನು ಹೊಂದಿದ ಅಭ್ಯರ್ಥಿಗಳು 6 ವೇಕೆನ್ಸಿಯನ್ನು ಅವರಿಗೆ ಅಂತ ಮೀಸಲಿಡಲಾಗಿದೆ. ಇನ್ನು ಮೂರನೇದಾಗಿ ನೋಡೋದಾದರೆ ನಾವು ಏರ್ಫೋರ್ಸ್ ಅಕಾಡೆಮಿ ಒಳಗೆ 32 ವೇಕೆನ್ಸಿ ಖಾಲಿ ಇದ್ದು ಇದರಲ್ಲಿ 3 ವೇಕೆನ್ಸಿ ಕೂಡ NCC ಸಿ ಸರ್ಟಿಫಿಕೇಟನ್ನು ಹೊಂದಿದ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ. 4ನೇ ಹುದ್ದೆ ನೋಡಿರಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಒಳಗೆ ಇದು ಪುರುಷ ಅಭ್ಯರ್ಥಿಗಳಿಗೆ 276 ವೇಕೆನ್ಸಿ ಖಾಲಿ ಇದ್ದು ಇನ್ನು 5ನೇದಾಗಿ ನೋಡೋದಾದರೆ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಇದು ವುಮೆನ್ ಕ್ಯಾಂಡಿಡೇಟ್ಗೆ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ 19 ವೇಕೆನ್ಸಿಗಳು ಖಾಲಿ ಇವೆ. ಟೋಟಲ್ ಆಗಿ 453 ವೇಕೆನ್ಸಿಗಳು ಖಾಲಿ ಇದ್ದು ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿ, ಅಪ್ಲಿಕೇಶನ್ ಹಾಕಬೇಕಾದ ಅಭ್ಯರ್ಥಿಗಳ ಏಜ್ ಲಿಮಿಟ್ ಯಾವ ರೀತಿ ಇರಬೇಕಂದ್ರೆ 20 ವರ್ಷದ ಮೇಲ್ಪಟ್ಟು ಮತ್ತು 24 ವರ್ಷದ ಕೆಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇದು ಅನ್ಮ್ಯಾರಿಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಫೀ 200 ರೂಪಾಯಿ ಆಗಿದ್ದು SC ST ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಉಳಿದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ 200 ರೂಪಾಯಿಯನ್ನು ಪೇಡ್ ಮಾಡಬೇಕಾಗಿರ್ತದೆ. ಯಾವ ರೀತಿ ಮಾಡ್ಬೇಕಂದ್ರೆ ಅಪ್ಲಿಕೇಶನನ್ನು ನಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಆಫಿಷಿಯಲ್ ವೆಬ್ಸೈಟ್ ಆದ UPSC online.nic.in ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂತ ನೋಡೋಣ. ಮೊದಲೇದಾಗಿ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಆ್ಯಂಡ್ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಇದು ಡಿಗ್ರಿಯನ್ನು ಮುಗಿಸಿದ ಅಭ್ಯರ್ಥಿ ಈ ಹುದ್ದೆಗೆ ಡಿಗ್ರಿ ಅಥವಾ ಈಕ್ವಲೆಂಟ್ ಕೋರ್ಸ್ ಮುಗಿಸಿದ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಎರಡನೇದಾಗಿ ಇಂಡಿಯನ್ ನೇವಲ್ ಅಕಾಡೆಮಿಯಲ್ಲಿ ಡಿಗ್ರಿ ಇನ್ ಎಂಜಿನಿಯರಿಂಗ್ ಅಂದರೆ ಎಂಜಿನಿಯರಿಂಗ್ ಮಾಡಿದ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮೂರನೇದಾಗಿ ಏರ್ಫೋರ್ಸ್ ಅಕಾಡೆಮಿಗೆ ಇದು ಕೂಡ ಡಿಗ್ರಿ ಮುಗಿಸಿರಬೇಕು. ಡಿಗ್ರಿ ಅಭ್ಯರ್ಥಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು PUCಯಲ್ಲಿ ತೆಗೆದುಕೊಂಡು ಪಾಸಾಗಿರಬೇಕು ಅಥವಾ ಬ್ಯಾಚುಲರ್. ನೋಡಿರಿ, ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟ್ರನ್ನು ಕೂಡ ನೋಡಿಕೊಳ್ಳಿ. ಮೊದಲನೇದಾಗಿ ಕರ್ನಾಟಕದಲ್ಲಿ ಕೂಡ ಎಕ್ಸಾಮ್ ಸೆಂಟ್ರನ್ನು ನೀಡಿದ್ದಾರೆ. ಅವು ಯಾವ್ಯಾವ ಅಂದ್ರೆ ಮೊದಲನೇದಾಗಿ ಬೆಂಗಳೂರು ನೀಡಿದ್ದು, ಎರಡನೇದು ಧಾರವಾಡ, 3 ಮೈಸೂರು, 3 ಸೆಂಟ್ರನ್ನು ಕರ್ನಾಟಕದಲ್ಲಿ ಕೂಡ ನೀಡಿದ್ದಾರೆ. ನೋಡ್ರಿ, ಅಭ್ಯರ್ಥಿನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರಂದ್ರೆ ಹುದ್ದೆಗಳಿಗೆ ತಕ್ಕಂತೆ ಬೇರೆ ಬೇರೆ ಸೆಲೆಕ್ಷನ್ ಪ್ರೊಸೆಸ್ಸ ಇರ್ತದೆ. ಮೊದಲನೇದಾಗಿ ನೋಡಿರಿ, ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಂಪ್ಯಾರಿಸನ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಎಕ್ಸಾಮ ಇರ್ತದೆ. ಇದರಲ್ಲಿ ರಿಟರ್ನ್ ಎಕ್ಸಾಮ ಮತ್ತು ಎರಡನೇದಾಗಿ ಇಂಟರ್ವ್ಯೂ ಟೆಸ್ಟ್ ಇರ್ತದೆ. ರಿಟರ್ನ್ ಎಕ್ಸಾಮ್ ಯಾವ ರೀತಿ ಐತೆ ನೋಡಿರಿ. ರಿಟರ್ನ್ ಎಕ್ಸಾಮ ಪೋಸ್ಟ್ ವೈಸ ಬೇರೆ ಬೇರೆ ಆಗಿದೆ. ಮೊದಲೇದ್ದು ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಅಥವಾ ಇಂಡಿಯನ್ ನೇವಲ್ ಅಕಾಡೆಮಿ ಮತ್ತು ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿಗೆ ಯಾವ ರೀತಿ ಎಕ್ಸಾಮ್ ಇರ್ತಂದ್ರೆ ಇಂಗ್ಲೀಷ್ ಇರ್ತೈತಿ. ಇದು 2 ತಾಸಿನ ಎಕ್ಸಾಮ, 100 ಮಾರ್ಕ್ಸ್ ಇರ್ತದೆ. ಇನ್ನು ಎರಡನೇದಾಗಿ ಜನರಲ್ ನಾಲೆಜ್ ಅಂತೇಳಿ 2 ತಾಸಿನ ಎಕ್ಸಾಮ್ ಇರುತ್ತೆ. ಇದು ಕೂಡ 100 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂತೇಳಿ 2 ತಾಸಿಗೆ ಇರ್ತದೆ. ಇದಕ್ಕೂ ಕೂಡ 100 ಮಾರ್ಕ್ಸ್ ಇರುತ್ತೆ. ಇನ್ನು ಎರಡನೇದಾಗಿ B ಅಂತೇಳಿ ಇದು ಆಫೀಸರ್ ಟ್ರೈನಿಂಗ್ ಅಕಾಡೆಮಿಗೆ ಮಾತ್ರ ಈ ಎಕ್ಸಾಮ್ ಇರುತ್ತೆ. ಇದು ಯಾವ ರೀತಿ ಇರುತ್ತಂದರೆ
ಇಂಗ್ಲೀಷ್ ಇಲ್ಲಿ ಕೂಡ ಇರುತ್ತೆ. ಇದು 2 ತಾಸಿಗೆ ಇರುತ್ತೆ, 100 ಮಾರ್ಕ್ಸ. ಇನ್ನು ಜನರಲ್ ನಾಲೆಜ್ ಅಂತೇಳಿ 2 ತಾಸಿನ ಎಕ್ಸಾಮ, ಇದಕ್ಕೂ ಕೂಡ 100 ಮಾರ್ಕ್ಸ ಇರ್ತದೆ. ಇದು ಹುದ್ದೆಗೆ ತಕ್ಕಂತೆ ಬೇರೆ ಬೇರೆ ಎಕ್ಸಾಮ ಸೆಟ್ ಮಾಡಲಾಗಿದೆ. 2 ಹುದ್ದೆ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕಿಂಗ ಅಪ್ಲೈ ಆಗ್ತದೆ. ನೋಡಿರಿ, ಮೊದಲೇ ಹೇಳಿದಂತೆ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ನಾವು ಅರ್ಹ ಅಭ್ಯರ್ಥಿಗಳು ಆಫಿಷಿಯಲ್ ವೆಬ್ಸೈಟ್ ಆದ upsc.government.in ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದ್ದು 28/5/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 17/6/2025 ಕೊನೆಯ ದಿನಾಂಕ ಆಗಿರ್ತದೆ. ಎಕ್ಸಾಮ ರಿಟರ್ನ್ ಎಕ್ಸಾಮ್ ಆಗಿರ್ತದೆ ಮತ್ತು ಫಿಸಿಕಲ್ ಎಕ್ಸಾಮ ಎರಡೂ ಇರ್ತವೆ. ಅಪ್ಲಿಕೇಶನ್ ಫೀ ಅಂತೇಳಿ 200 ರೂಪಾಯಿ ಜನರಲ್ ಕ್ಯಾಂಡಿಡೇಟಿಗೆ ಇರ್ತದೆ ಮತ್ತು SC ST ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.